ನಾನಿವತ್ತು ವೀಕೆಂಡ್ ಸ್ಪೆಷಲ್ ಆಗಿ ಇಂಡೋ ಚೈನೀಸ್ ವೆಜ್ ಫ್ರೈಡ್ ರೈಸನ್ನು ಮಾಡ್ತಾ ಇದ್ದೀನಿ. ನಾನಾ ರೀತಿ ತರಕಾರಿ ಬೆಳೆಸಿ ಹಿಂಗೆ ರುಚಿಯಾಗಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಹಲೋ, ನಮಸ್ತೆ, ವೆಲ್ಕಮ್ ಟು ಅಡುಗೆ ನಂಬರ್ 1. ದಾವತ್ ಬಾಸ್ಮತಿ ರೈಸನ್ನು 1 ಕಪ್ನಷ್ಟು ನಾನು ಇಲ್ಲಿ ತೊಗೊಂಡಿದ್ದೀನಿ. ಇದು ಪಲಾವ್ ಮತ್ತು ಫ್ರೈಡ್ ರೈಸ್ಗೆ ಅಗದಿ ಪರ್ಫೆಕ್ಟ್ ಆಗಿರೋಂಥ ರೈಸು. ತುಂಬ ರುಚಿಯಾಗುತ್ತೆ. ಒಂದು ರೀತಿ ಟ್ರೈ ಮಾಡಿರಿ ನೋಡೋಣ. ಇಲ್ಲಿ ನಾನು 2 ಕಪ್ನಷ್ಟು ನೀರು ಹಾಕಿ ಅಕ್ಕಿನ ಬೇಯಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಜಸ್ಟ್ 80% ಮಾತ್ರ ಅಕ್ಕಿಯನ್ನು ಬೇಯಿಸ್ಕೊಳ್ಬೇಕು. ನೋಡಿ, ಈ ರೀತಿ ಅಕ್ಕಿ ಬೆಂದಿರಬೇಕು. ರೈಸ್ ಈ ರೀತಿ ರೆಡಿಯಾಗಿರಬೇಕು, ಉದ್ರುದ್ರಾಗಿರಬೇಕು. ಇದನ್ನು ಪೂರ್ತಿಯಾಗಿ ನೀರನ್ನು ಬಸ್ಕೊಳ್ಳೋಣ. ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ಇಷ್ಟೇ ಬಿಟ್ಬಿಡೋಣ. ರೈಸನ್ನು ಈ ರೀತಿ ಹರಡಿ ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ಈಗ ಎಲ್ಲ ವೆಜಿಟೇಬಲ್ಸನ್ನು ಹೇಗೆ ಫ್ರೈಡ್ ಮಾಡಬೇಕು ಅಂತ ನೋಡೋಣ ಬನ್ನಿ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದಾದಮೇಲೆ ಶುಂಠಿ ಬೆಳ್ಳುಳ್ಳಿನ ಸಣ್ಣಗೆ ಕಟ್ ಮಾಡಿಕೊಂಡು ಈ ರೀತಿ ಹಾಕಬೇಕು. ಮತ್ತು 1/4 ಕಪ್ನಷ್ಟು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಎಣ್ಣೆಯಲ್ಲಿ ಬಾಳಿಸ್ಕೊಳ್ಬೇಕು. ಈ 3 ಥರದ ಕ್ಯಾಪ್ಸಿಕಮ್ಗಳನ್ನ ಉದ್ದುದ್ದಾಗಿ ಇಷ್ಟಿಷ್ಟೇ ನೋಡಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ನಷ್ಟು ಕ್ಯಾಬೇಜ್ನ ಉದ್ದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡೆ. ಮತ್ತು ಕ್ಯಾರೆಟ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡೆ. ಬೀನ್ಸನ್ನು ಕೂಡ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈ ಎಲ್ಲ ತರಕಾರಿಗಳನ್ನು ನಾವು ಉದ್ದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೇಕು. ಆಮೇಲೆ ರುಚಿಗೆ ಸ್ವಲ್ಪ ಉಪ್ಪನ್ನು ಬೆರೆಸಿ ಇದನ್ನು ಪೂರ್ತಿಯಾಗಿ ಎಣ್ಣೆಯಲ್ಲೇ ಬಾಳಿಸ್ಕೊಳ್ಬೇಕು. ಇದು ಚೆನ್ನಾಗಿ ಹಾಕಿರುವ ತರಕಾರಿ ಮೆತ್ತಗಾಗಬೇಕು. ಇಲ್ಲಿ ನಾವು ವೆಜಿಟೇಬಲ್ಸ್ನ ಫ್ರೈಡ್ ಮಾಡ್ಕೊಳ್ಳುವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಮಾಡ್ಕೊಳ್ಬೇಕು. ಹಾಕಿರುವ ಎಲ್ಲ ತರಕಾರಿಗಳು ಬೆಂದಾದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಹಸಿರು ಮೆಣಸಿನ್ಕಾಯಿನ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕ್ಕೊಳ್ಳಿ. ಆಮೇಲೆ ಬ್ಲ್ಯಾಕ್ ಪೆಪ್ಪರ್ನ 1 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ. ವಿನೆಗಾರ್ನ 1 ಟೀ ಸ್ಪೂನಷ್ಟು ಹಾಕ್ಕೊಳ್ಬೇಕು. ಎಲ್ಲ ತರಕಾರಿ ಜೊತೆ ಒಂದು ರೀತಿ ಮಿಕ್ಸ್ ಮಾಡ್ಕೊಳ್ರಿ ಚೆನ್ನಾಗಿ. ಈಗ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಇದನ್ನು ಮಾಡ್ಕೊಳ್ಬೇಕು. ತರಕಾರಿನೂ ಬೇಯಿಸ್ಕೊಳ್ಳುವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೊಳ್ಬೇಕು. ಅದಾದಮೇಲೆ ಬಾಯ್ಲ್ ಮಾಡ್ಕೊಂಡಿರುವ ರೈಸನ್ನು, ಬಾಸ್ಮತಿ ರೈಸನ್ನು ಸೇರಿಸ್ಕೊಳ್ಳೋಣ. ಈಗ ನಾನು 1 ಕಪ್ನಷ್ಟು ರೈಸನ್ನು ಮಾಡ್ಕೊಂಡಿದ್ದೆ. ಪೂರ್ತಿಯಾಗಿ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಾ ರೀತಿಯ ವೆಜಿಟೇಬಲ್ಸ್ ಅದ್ರ ಜೊತೆಗೆ ಈ ಬಾಸ್ಮತಿ ರೈಸನ್ನು ಈ ರೀತಿ ಫ್ರೈಡ್ ಮಾಡುವಾಗ, ಕುಕ್ ಮಾಡುವಾಗ ಘಮ ಘಮ ಅಂತ ವಾಸನೆ ಬರುತ್ತೆ. ತುಂಬ ರುಚಿಯಾಗಿರುತ್ತೆ ಇದು ಟೇಸ್ಟ್. ಫೈನಲಿ ಫ್ರೈಡ್ ರೈಸ್ ರೆಡಿ ಆಯಿತು. ಇದಕ್ಕೆ ಮೇಲ್ಗಡೆ ಸೇಜ್ವಾನ್ ಚಟ್ನಿನ ಹಾಕಿ ಕಲಿಸ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಈ ಸೇಜ್ವಾನ್ ಚಟ್ನಿ ರೆಸಿಪಿ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ಇದು ಬಹಳ ಖಾರ ಇರುತ್ತೆ, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಮಕ್ಕಳಿದ್ದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ರಿ, ತುಂಬ ರುಚಿನೇ ಆಗಿರುತ್ತೆ. ಫೈನಲಿ ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಸೊಪ್ಪುಗಳನ್ನು ಸಣ್ಣಗೆ ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ವಾವ್, ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿರಿ. ಫ್ರೈಡ್ ರೈಸು ತುಂಬ ರುಚಿಯಾಗಿರುತ್ತೆ. ಸ್ಮೆಲ್ ಮಾತ್ರ ಅಗದಿ ಸಖತ್ತಾಗಿರುತ್ತೆ. ಈ ರೀತಿ ರೆಸಿಪಿ ನೀವು ಬೇಕಿದ್ದರೆ ಟ್ರೈ ಮಾಡಿರಿ. ಇವತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಹೀಗೆ ರುಚಿಯಾದ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.